ಶ್ರೀಗುರುಭ್ಯೋ ನಮಃ. ಓಂ ಜಯತ್ವಂದೇವಿ ಚಾಮುಂಡೆ ಜಯ ಭೂತಾಪಹಾರಿಣಿ ಜಯ ಸರ್ವಕತೆ ದೇವಿ ಕಾಳರಾತ್ರಿ ನಮೋಸ್ತುತೆ. ಓಂ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಭಾರತೀ ಪದಮಾರೂಢಂ ಭಾರತೀ ತೀರ್ಥಮಾಶ್ರಯೇ. ಹರಿ ಓಂ. ಎಲ್ಲ ಪ್ರೇಕ್ಷಕ ಪ್ರಭುಗಳಿಗೆ ಸಂಸ್ಕಾರ ಕಾರ್ಯಕ್ರಮಕ್ಕೆ ಸುಸ್ವಾಗತ. ನಮ್ಮ ಕಳೆದ ಸಂಚಿಕೆಯಲ್ಲಿ ಮನೆಯ ಹಿಂಭಾಗದ ವ್ಯವಸ್ಥೆ ಯಾವ ರೀತಿಯಲ್ಲಿರಬೇಕು ಅನ್ನೋದ್ರ ಬಗ್ಗೆ, ಗೃಹಿಣಿಯ ಕರ್ತವ್ಯಗಳ ಬಗ್ಗೆ ಹೇಳ್ತಾ ಇದ್ವಿ. ಬಹಳಷ್ಟು ಜನ ಸಮಯದ ಅಭಾವವೋ ಅಥವಾ ಇನ್ಯಾವುದೋ ಒಂದು ಅಸಡ್ಡೆ ಪ್ರವೃತ್ತಿಯಿಂದಲೋ ಹಳೆ ಬಟ್ಟೆಗಳನ್ನು ಒಗೆಯಕ್ಕಾಗಿಟ್ಟಿರ್ತಕ್ಕಂಥದ್ದನ್ನ ಒಂದು ಕಡೆ 4-6 ದಿವಸ ಶೇಖರಿಸಿಟ್ಟಿರ್ತಕ್ಕಂಥದ್ದು, ಅದು ಬಹಳ ತಪ್ಪು. ಒಗೆಯೋದಕ್ಕೆ ಅಂತ ತೀರ್ಮಾನ ಮಾಡಿರ್ತಕ್ಕಂಥ ಬಟ್ಟೆ ಹಗಲು ಹೊತ್ತಿನಲ್ಲೇ ಒಗಿಬೇಕೇ ಹೊರತಾಗಿ ಅದನ್ನ ರಾತ್ರಿ ಒಗಿತಕ್ಕಂಥದ್ದು ಕೂಡ ಅಶಾಸ್ತ್ರೀಯ. ಮತ್ತು ಆ ಬಟ್ಟೆ 3-4 ದಿವಸ ಇಡ್ತಕ್ಕಂಥದ್ದು ಕೂಡ ಅಶಾಸ್ತ್ರೀಯ ಅಂತ ಹೇಳಿದ್ವಿ. ಯಾವುದೇ ಕಾರಣಕ್ಕೂ ಒಗೆದ ಬಟ್ಟೆ ಸರಿಯಾಗಿ ಒಣಸ್ದೇನೆ ಬಕೆಟ್ನಲ್ಲೋ ಅಥವಾ ಬಟ್ಟೆ ಒಗೆಯ ಕಲ್ ಮೇಲೋ ಒದ್ದೆ ಬಟ್ಟೆಯನ್ನು ಇಟ್ಟು ಹೋಗ್ತಕ್ಕಂಥದ್ದು, ಇಟ್ಟು ಕೆಲಸಕ್ಕೆ ಹೋಗ್ತಕ್ಕಂಥದ್ದು, ಮನೆ ಹೊರಗಡೆ ಎಲ್ಲ ಹೋಗ್ತಕ್ಕಂಥದ್ದು, ಬಂದು 1-2-4 ಗಂಟೆಗಳ ನಂತರದಲ್ಲಿ ಒಣಗಾಕ್ತೀನಿ ಅಂತ ಇಟ್ಟು ಹೋಗ್ತಕ್ಕಂಥದ್ದು ತಪ್ಪು. ನೆನೆಸಿ ಒಗೆದಿರ್ತಕ್ಕಂಥ ಬಟ್ಟೆ ಸರಿಯಾಗಿ ಬಿಡಿಸಿ ಒಣಸ್ದೇನೆ ಹಾಗೆ ಮನೆಯಿಂದ ಹೊರಗೆ ಹೋಗ್ತಕ್ಕಂಥದ್ದು ಕೂಡ ನಮ್ಮ ಸಂಸ್ಕಾರಕ್ಕೆ ವಿರೋಧವಾದಂಥದ್ದು. ಇನ್ನು ರಾತ್ರಿ ಹೊತ್ತು ಸೂರ್ಯ ಅಸ್ತದ ನಂತರ ಬಟ್ಟೆ ಒಗೀತಕ್ಕಂಥದ್ದು, ಆ ಬಟ್ಟೆ ಒಗೀತಕ್ಕಂಥ ಶಬ್ದ ಪಿಶಾಚಿಗಳಿಗೆ ಆಹ್ವಾನ ಕೊಡತಕ್ಕಂಥದ್ದು ಅಂತಕ್ಕಂಥದ್ದು ಪುರಾತನವಾಗಿ ನಂಬಿಕೊಂಡು ಬಂದಂತಹ ಪದ್ಧತಿ ಮತ್ತು ಶಾಸ್ತ್ರ ಸಂಪ್ರದಾಯ. ಇಲ್ಲಿ ನಿಮಗೊಂದು ಪ್ರಶ್ನೆ ಬರಬಹುದು, ಈಗ ನಾವು ಬಟ್ಟೆ ಒಗೆಯುವಂತಹ ಶಬ್ದ ಇಲ್ಲದೆ ಇರತಕ್ಕಂತಹ ಬಟ್ಟೆ ಒಗೆಯೋ ಮಿಷನ್ನಲ್ಲಿ ಒಗಿತಾ ಇದ್ದೀವಿ. ನೀವು ಮಿಷನ್ನಲ್ಲಿ ಒಗಿರಿ, ಕಲ್ ಮೇಲೆ ಹೊಡೆದು ಒಗಿರಿ, ಕ್ರಿಯೆ ಒಂದೇನೆ, ಅದರ ಪರಿಣಾಮ ಒಂದೇನೆ. ಹಾಗಾಗಿ ಅದು ಕೂಡ ತಪ್ಪೇನೆ ಅಲ್ಲಿ. ಇನ್ನು ಬಟ್ಟೆ ಒಗಿತಕ್ಕಂಥ ರೀತಿ ನೀತಿಗಳಲ್ಲೂ ಕೂಡ ಸಂಸ್ಕಾರ ಬಹಳ ಅಡಗಿದೆ. ನಿಮಗೆ ಆಶ್ಚರ್ಯವಾಗಬಹುದು, ಬಟ್ಟೆ ಒಗಿತಕ್ಕಂಥದ್ದು ಇವ್ರ ಹತ್ರ ನಾವು ಕಲಿಬೇಕೆ? ಖಂಡಿತವಾಗಿ. ಇಲ್ಲಿ ಮನೆಗೆ ಯಾರೋ ಅತಿಥಿಗಳು ಬಂದಿರ್ತಾರೆ, ಸೌಜನ್ಯಕ್ಕಾಗಿ ಅವರ ಬಟ್ಟೆನೂ ನಾವು ನಮ್ಮ ಕೆಲಸದ ಹೊರತ ಒಗೆಸ್ಕೊಡ್ತೀವಿ ಅಥವಾ ನಾವೇ ಒಗೆದುಕೊಡ್ತೀವಿ ಅಂತಕ್ಕಂಥ ಒಂದು ಅಭ್ಯಾಸ, ಅದು ಸರಿಯಾಗಿದ್ದೆ. ಆದರೆ ಮನೆ ಮಂದಿಯ ಎಲ್ಲರ ಬಟ್ಟೆ ಜೊತೆಗೆ ಅತಿಥಿಗಳ ಬಟ್ಟೆ ಎಲ್ಲದನ್ನು ಏಕಕಾಲಕ್ಕೆ ಒಂದರಲ್ಲೇ ನೆನೆಸ್ತಕ್ಕಂಥದ್ದು ಅಥವಾ ಒಂದೇ ವಾಷಿಂಗ್ ಮಿಷನ್ನಿಗೆ ಏಕಕಾಲದಲ್ಲಿ ಅತಿಥಿಗಳ ಬಟ್ಟೆ ಅಥವಾ ನಮ್ಮ ಬಟ್ಟೆ ಮನೆ ಮಂದಿಯವರೆಲ್ಲರ ಬಟ್ಟೆಯನ್ನು ಹಾಕ್ತಕ್ಕಂಥದ್ದು ಅಶಾಸ್ತ್ರೀಯವಾದಂಥದ್ದು. ಇಲ್ಲಿ ಬೇರೆಯವರ ಗ್ರಹಚಾರ ನಮಗೆ ತಗಲತ್ತೆ ಅಂತಕ್ಕಂಥ ಒಂದು ನಂಬಿಕೆ ಈ ನಮ್ಮ ಸಂಸ್ಕಾರದಲ್ಲಿ ಬಹಳ ತೀವ್ರವಾಗಿದೆ. ಮನೆ ಮಂದಿಯ ಮಕ್ಕಳದ್ದು, ಮನೆಯವರದ್ದು ಅಂದ್ರೆ ಒಂದೇ ತಾಯಿಯ ಮಕ್ಕಳು, ಇವರಿಷ್ಟು ಜನಂದು ಹೊರತಾಗಿ ಇನ್ಯಾವುದೋ ಅತಿಥಿಗಳ ಬಟ್ಟೆ ಮತ್ತು ನಮ್ಮ ಬಟ್ಟೆ ಏಕಕಾಲಕ್ಕೆ ಒಂದೇ ಮಿಷನ್ನಲ್ಲೋ ಅಥವಾ ಒಂದೇ ಬಕೆಟ್ನಲ್ಲೋ ನೆನೆಸ್ತಕ್ಕಂಥದ್ದು ಸಂಪೂರ್ಣ ಶಾಸ್ತ್ರ ವಿರೋಧವಾದಂಥದ್ದು. ಇದಕ್ಕೆ ಸಂಸ್ಕಾರದಲ್ಲಿ ಬಹಳ ದೊಡ್ಡ ಅಪಚಾರ ಅಂತ ಹೇಳ್ತಾರೆ. ಇನ್ನು ಬಟ್ಟೆ ಹರಕ್ತಕ್ಕಂಥದ್ದು ಸಾಧ್ಯವಾದಷ್ಟು ಮಟ್ಟಿಗೆ ಬಿಸಿಲಿರ್ತಕ್ಕಂಥ ಪ್ರದೇಶದಲ್ಲೇ ಹರಕ್ತಕ್ಕಂಥ ಪ್ರಯತ್ನ ಪಡಿ. ನಮ್ಮ ಸಂಸ್ಕಾರದಲ್ಲಿ ವಸ್ತ್ರ ಅಂತಂದ್ರು ಬಟ್ಟೆಗೆ, ಆ ವಸ್ತ್ರಕ್ಕೆ ಅದರದೇ ಅಂತಹ ವಸ್ತ್ರ ಸಂಹಿತೆಯನ್ನು ಹೇಳಿದ್ದಾರೆ. ಸೂರ್ಯನ ನೇರ ಕಿರಣ ಬೀಳದೆ ಇರತಕ್ಕಂಥ ಬಟ್ಟೆ ಶುಚಿಯಲ್ಲ ಅಂತ. ಇನ್ನು ಕೆಲವು ಸಂದರ್ಭದಲ್ಲಿ, ಮಳೆಗಾಲದಲ್ಲೋ ಅಥವಾ ಇನ್ಯಾವುದೋ ಸಂದರ್ಭದಲ್ಲಿ ಸೂರ್ಯನ ಕಿರಣ ನೇರವಾಗಿ ಬೀಳಲಿಕ್ಕಾಗದೇ ಇದ್ದ ಪಕ್ಷದಲ್ಲಿ ಆ ಬಟ್ಟೆ ಯಾವುದೇ ಆಗಲಿ
ಹೀಟ್ ಟ್ರೀಟ್ಮೆಂಟ್, ಐರನ್ ಮಾಡ್ತಕ್ಕಂಥದ್ದು ಅತ್ಯವಶ್ಯಕ. ಬಹಳಷ್ಟು ಮನೆಗಳಲ್ಲಿ ಒಳ ಉಡುಪುಗಳನ್ನು ಐರನ್ ಮಾಡ್ತಕ್ಕಂತಹ ಅಭ್ಯಾಸ ಬೆಳೆಸ್ಕೊಂಡಿಲ್ಲ. ನಮ್ಮ ಶಾಸ್ತ್ರದಲ್ಲಿ ಇದರ ಬಗ್ಗೆ ಎಷ್ಟು ಸ್ಪಷ್ಟವಾದ ಉಲ್ಲೇಖ ಇದೆ ನೋಡಿ. ಹಿಂದೆ ಯಜ್ಞ ಯಾಗಾದಿಗಳನ್ನು ಮಾಡಬೇಕಾದರೆ ದೊಡ್ಡ ದೊಡ್ಡ ಮಡಿ ಕೆಲಸಗಳನ್ನ, ದೇವತಾ ಪ್ರತಿಷ್ಠೆ ಆಗ್ಬೋದು, ದೊಡ್ಡ ದೊಡ್ಡ ಪೂಜೆ, ಅಲ್ಲಿ ವಸ್ತು ಸಂಹಿತೆ ಹೇಳಿದಲ್ಲಿ ಒಳ ಉಡುಪುಗಳನ್ನ ಸ್ಪಷ್ಟವಾಗಿ, ಈಗ ನೀವೇನು ಐರನ್ ಮಾಡೋದು ಅಂತೀರಾ ಅದೇ ತರದಲ್ಲಿ ಐರನ್ ಮಾಡತಕ್ಕಂತಹ ವ್ಯವಸ್ಥೆ, ಅದು ಮಾತ್ರ ಮಡಿ ಅಂತ ಕನ್ಸಿಡರ್ ಮಾಡಿದರೆ ಹೊರತಾಗಿ ಐರನ್ ಮಾಡದೇ ಇದ್ದಂತಹ ಬಟ್ಟೆಗೆ ಮಡಿ ಅಂತ ಕನ್ಸಿಡರ್ ಮಾಡಲಿಲ್ಲ. ಆದರೆ ಒಳ ಉಡುಪಿಗೆ ಮಾತ್ರ ಆ ನಿಯಮ ಹೇಳಿದ್ರು, ಹೊರ ಉಡುಪಿಗೆ ಐರನ್ ಮಾಡಬೇಕು ಅಂತ ಹೇಳಿಲ್ಲ. ಇವತ್ತು ನಮ್ಮ ದೌರ್ಭಾಗ್ಯ, ಹೊರ ಉಡುಪಿಗೆ ಮೇಲೆ ಹಾಕೊಳ್ತಕ್ಕಂಥ ಬಟ್ಟೆಗಳನ್ನ ಐರನ್ ಮಾಡ್ತಕ್ಕಂಥದ್ದು, ಒಳಗಡೆ ಹಾಕೊಳ್ತಕ್ಕಂಥ ಬಟ್ಟೆಗಳನ್ನ ಐರನ್ ಮಾಡದೇ ಇರತಕ್ಕಂಥದ್ದು ಅಭ್ಯಾಸ ಬಹಳಷ್ಟು ಜನಗಳಲ್ಲಿ, 90% ಮನೆಗಳಲ್ಲಿ ಆ ಅಭ್ಯಾಸ ನಾನು ನೋಡ್ತಾ ಇದ್ದೀನಿ. ಅದರಲ್ಲಿ ವಸ್ತ್ರಶಾಸ್ತ್ರದಲ್ಲಿ, ಆರೋಗ್ಯ ಶಾಸ್ತ್ರದಲ್ಲಿ ಗಮನಿಸಿದಾಗ ಒಳ ಉಡುಪಿಗೆ, ನಮ್ಮ ಶರೀರದ ಸೂಕ್ಷ್ಮ ಅಂಗಗಳಿಗೆ ತಗಲ್ತಕ್ಕಂತಹ ಬಟ್ಟೆಗಳಿಗೆ ವಿಶೇಷವಾಗಿ ಬಿಸಿಲಿನಲ್ಲೇ ಒಣಗಿಸ್ಬೇಕು, ಅಥವಾ ಬಿಸಿಲಿನಲ್ಲಿ ಒಣಗಿಸಕ್ಕಾಗದೇ ಇದ್ದಾಗ ಅದಕ್ಕೆ ಐರನ್ ಮಾಡಬೇಕು ಅಂತ ಹೇಳಿ ಶಾಸ್ತ್ರ ನಿಯಮ ಮಾಡಿಟ್ರು. ಅದನ್ನ ಮಡಿ ಅಂತಂದ್ರು. ನೋಡಿ ಮಡಿಯ ಮಹತ್ವ ಎಂಥದ್ದು. ನಿಮಗನ್ಸತ್ತೆ ಇದೇನ್ ಮಡಿ ಅಂತಾರೆ, ಮಡಿ ಬ್ರಾಹ್ಮಣರು, ಇದು ಮಡಿ ಅಂತಕ್ಕಂಥ ಬ್ರಾಹ್ಮಣರ ಒಬ್ಬರ ಸೊತ್ತಲ್ಲ, ನಿಮ್ಮೆಲ್ಲರ ಸೊತ್ತು ಕೂಡ. ನೀವೆಲ್ಲರೂ ಕೂಡ ಮಡಿಗೆ ಅರ್ಹರಾದಂಥವರೇ. ಶುಚಿತ್ವ, ಮಡಿ ಅಂತಕ್ಕಂಥದ್ದು ಯಾವ ಒಂದು ಜಾತಿಗೆ ಸೀಮಿತವಾದಂತಹದ್ದಲ್ಲ, ಎಲ್ಲ ಮನುಷ್ಯರಿಗೂ ಕೂಡ ಯೋ ಮನುಷ್ಯಾಣಂ ಅಂತ. ಹಾಗಾಗಿ ಒಳ ಉಡುಪಿಗೆ ಕೊಡ್ತಕ್ಕಂತಹ ಮಹತ್ವ ಬಹಳ ದೊಡ್ಡದು. ಈ ಒಂದು ಸೂಕ್ಷ್ಮ ವಿಚಾರಗಳನ್ನು ಸಂಸ್ಕಾರದಂತಹ ಕಾರ್ಯಕ್ರಮದಲ್ಲಿ ಹೇಳಲೇಬೇಕಾದ ಅನಿವಾರ್ಯ. ಯಾಕೆಂದ್ರೆ ಈ ಸಂಸ್ಕಾರದ ವಾರಸುದಾರರು ನಮ್ಮ ಭಾರತೀಯ ಭವ್ಯ ನಾರಿಯರ ಪರಂಪರೆ. ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಗೃಹಿಣಿ ಶ್ರಮ ವಹಿಸೋದಿಲ್ಲ, ಆ ಮನೆ ಸಂಸ್ಕಾರ ಸಹಿತವಾಗಿ ಉದ್ಧಾರವಾಗಲಿಕ್ಕೆ ಸಾಧ್ಯವಾಗೋದಿಲ್ಲ. ಆ ಮನೆ ಅಧಃಪತನವಾಗೋದರಲ್ಲಿ ಸಂದೇಹವಿಲ್ಲ. ಇದನ್ನ ನೋಡಿಯೇ ಗೃಹಿಣಿ ಗೃಹ ಮುಚ್ಚತೆ ಎಂದಂಥದ್ದು ನಮ್ಮ ಸಂಸ್ಕಾರದಲ್ಲಿ. ಹಾಗಾಗಿ ವಿಶಿಷ್ಟವಾಗಿ ಈ ಒಂದು ಸೂಕ್ಷ್ಮ ವಿಚಾರಗಳನ್ನ ಗಮನಿಸಿ ಅನುಷ್ಠಾನಕ್ಕೆ ತರುವಲ್ಲಿ ಗೃಹಿಣಿಯ ಪಾತ್ರ ಬಹಳ ದೊಡ್ಡದು. ಒಳ ಉಡುಪುಗಳನ್ನ ಅತ್ಯವಶ್ಯಕವಾಗಿ ಬಿಸಿಲಿನಲ್ಲಿ ಒಣಸ್ತಕ್ಕಂತಹ ಮತ್ತು ಐರನ್ ಮಾಡತಕ್ಕಂತಹ ಅಭ್ಯಾಸ ಅತ್ಯವಶ್ಯಕವಾದಂತಹದ್ದು. ಇವತ್ತು ಸಮಯ ಆಯಿತು, ವಾಸ್ತುಶಾಸ್ತ್ರದ ಬಗ್ಗೆ ಹೆಚ್ಚಿನ ಹೇಳಲಿಕ್ಕೆ ಅವಕಾಶವಿಲ್ಲ. ನಮ್ಮ ನಾಳಿನ ಸಂಚಿಕೆಯಲ್ಲಿ ಗೃಹ ಕಚೇರಿಯಲ್ಲಿ ಪಾಲನೆ ಮಾಡಬೇಕಾದಂತಹ ನಿಯಮಗಳ ಬಗ್ಗೆ 1-2-3 ವಿಚಾರವನ್ನು ಹೇಳ್ತೀನಿ. ತಮ್ಮಲ್ಲಿ ಇದ್ದಂತಹ ಯಾವುದೇ ತರಹದ ಸಂಸ್ಕಾರಕ್ಕೆ, ವಾಸ್ತುಗೆ ಸಂಬಂಧಪಟ್ಟಂತಹ, ಜ್ಯೋತಿಷ್ಶಾಸ್ತ್ರಕ್ಕೆ, ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತಹ ಅನುಮಾನಗಳಿಗೆ, ಪ್ರಶ್ನೆಗಳಿಗೆ, ಯಾವುದೇ ರೀತಿಯ ಸಂದೇಹಗಳಿಗೆ ಸಮಾಧಾನಕರವಾದ ಉತ್ತರವನ್ನು ಹೇಳೋದಕ್ಕೆ ಪ್ರಯತ್ನ ಪಡ್ತೀವಿ. ತಾವು SMS ಕಳಿಸಬೇಕಾದಂತಹ ನಂಬರು ಸಂಸ್ಕಾರ ಅಂತ ಟೈಪ್ ಮಾಡಿ ಗ್ಯಾಪ್ ಬಿಟ್ಟು ತಮ್ಮ ಪ್ರಶ್ನೆ ಅಥವಾ ಯಾವುದೇ ರೀತಿಯ ಅನುಮಾನಗಳನ್ನು 56006449ಕ್ಕೆ SMS ಮಾಡಿ ತಮಗೆ ಉತ್ತರ ಹೇಳತಕ್ಕಂಥ ಪ್ರಯತ್ನ ಪಡ್ತೀನಿ. ಸಮಸ್ತ ಸನ್ಮಂಗಳಾನಿ ಭವಂತು.